ನಮಸ್ಕಾರ ಎಲ್ರಿಗೂ, ಪ್ರಜ್ವಲ್ಸ್ ಕಿಚನ್ಗೆ ಸ್ವಾಗತ. ಆದ್ರೆ ಇವತ್ತು ಕಿಚನ್ ಅಲ್ಲಿ ಇಲ್ಲ. ಇದ್ಯಾವ್ದು ಹೊಸ ಪ್ರತಿಭೆ? ಇವತ್ತು ಎಲ್ಲಾರು ಫ್ಯಾಮಿಲಿ ಹೈದರಾಬಾದ್ ಟ್ರಿಪ್ ಹೋಗ್ತಾ ಇದೀವಿ, ರೋಡ್ ಟ್ರಿಪ್. ಇನ್ನು ಹೈದರಾಬಾದ್ ಹೋದ್ಮೇಲೆ ಏನೇನಿರುತ್ತೆ, ಹೈದರಾಬಾದ್ಗೆ ರೋಡ್ ಟ್ರಿಪ್ ಹೇಗ್ ಹೋಗ್ತೀವಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಎಲ್ಲಾರು ವಿಡಿಯೋ ನೋಡ್ತಾ ಇರಿ, ವಿಡಿಯೋ ಸಕಾಲಾಗಿರುತ್ತೆ. ಇನ್ನ ನಾವು 6:30 ಮನೆ ಬಿಟ್ಟಿದ್ದು ಕಗ್ಲಿಪುರ. ನೋಡಿದ್ರೆ 8:30 ಆಯ್ತೈತೆ. ಇನ್ನ ಹೆಬ್ಬಾಳ ಹತ್ರ ಇದೀವಿ, ಇಲ್ಲ ಟ್ರಾಫಿಕ್ ಅಲ್ಲೇ ಇದೀವಿ. ನೋಡೋಣ ಬೆಳಿಗ್ಗೆ ಎಷ್ಟೊತ್ತಾಗೋದು ಹೋಗೋದು ಎಲ್ಲ ತಿಳಿಸ್ಕೊಡ್ತೀನಿ. ಮುಂದೆ ನೋಡಿ ಟ್ರಾಫಿಕ್ ಹೆಂಗಿದೆ ತೋರಿಸಿ. ಶಿವಶಂಕರ್ ಕಾರ್ ಮಸ್ತಾಗಿದೆ ಓಡ್ಸಕ್ಕೆ, ಟಾಟಾ ಸಫಾರಿ. ಇದ್ರದ್ದು ಒಂದು ವಿಡಿಯೋ ಹಾಕ್ತೀವಿ ನೆಕ್ಸ್ಟ್, ಎಲ್ಲ ನೋಡ್ತಾ ಇರಿ ಹೆಂಗೆ. A few moments later. ಒಂದ್ ಬ್ರೇಕ್ ಕೊಟ್ಟಿದೀವಿ ಇವಾಗ. ಬಾಗೇಪಲ್ಲಿ ಹತ್ರ ಇದೀವಿ. ಟೈಮ್ ಎಷ್ಟಾಯ್ತು? 11 ಗಂಟೆ. 11 ಗಂಟೆ ಆಗೈತೆ. 11 ಗಂಟೆಗೆ 6:30 ಬಿಟ್ಟಿದ್ದು ಕಗ್ಲಿಪುರ. 11 ಗಂಟೆಗೆ ಬಾಗೇಪಲ್ಲಿಗೆ ಬಂದಿದೀವಿ. ನೆಕ್ಸ್ಟ್ ಹೋಯ್ತಾ ಇರ್ತೀವಿ. ನೆಕ್ಸ್ಟ್ ಸ್ಟಾಪ್ ಕೊಟ್ಟಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಕರ್ನೂಲ್ ಎಂಡಿಗೆ ಬಂದಿದ್ದೀವಿ. ಎಷ್ಟು ಟೈಮ್ ಇವಾಗ? 3 ಗಂಟೆ 10 ನಿಮಿಷ. ಯಾವ್ದೋ ಟೀ ಟೀ ಅಂಗಡಿ ಹತ್ರ ನಿಲ್ಸಿದೀವಿ. ಚಾ ಬೇಕಾ? ಆಯ್ತಾ? ಇವಾಗ ನನ್ನ ಜಾಗನ ನಮ್ಮ ಅಪ್ಪಂಗ್ ಬಿಟ್ಕೊಟ್ಟಿದ್ದೀನಿ. ಹೋಗೋಣ. ಗುಡ್ ಮಾರ್ನಿಂಗ್. ಬೆಳಗಾಯ್ತು, ಇನ್ನು ಹೈದರಾಬಾದ್ ಸಿಕ್ಕಿಲ್ಲ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ 49 ಕಿಲೋಮೀಟರ್ಸ್ ಇದೆ. 15 ಮಿನಿಟ್ಸ್ ತೋರಿಸ್ತಾ ಇದೆ ನೋಡಿ. ಆಗ್ಲೇ 5:45 ಆಗ್ಲೇ ಬೆಳಕಾಗ್ಬಿಟ್ಟಿದೆ ಫುಲ್ಲು. ಬೆಂಗಳೂರಲ್ಲಿ ಇಷ್ಟೊತ್ತಿಗೆ ಆಗಿರೋದೇ ಇಲ್ಲ. ಹಾಯ್, ರೂಮ್ ತೋರಿಸ್ತೀನಿ ನಿಮ್ಗೆ. ರೂಮ್ ನೋಡಿ ಹೇಗಿದೆ ಅಂತ. ನಾರ್ಮಲ್ ರೂಮು. ಬೆಳಿಗ್ಗೆ ರೀಚ್ ಆಗೋಷ್ಟರಲ್ಲಿ 7 ಆಯ್ತು. ನಾರ್ಮಲ್ ರೂಮು. ಇದಕ್ಕೆ 2000. ನೆಕ್ಸ್ಟ್ ಇಲ್ಲಿಂದ ಫ್ರೆಶ್ ಆಗಿದೀವಿ. ಇವಾಗ ಎಲ್ಲ ಪೆದ್ದಮ್ಮ ಟೆಂಪಲ್ಗೆ ಹೋಗೋಣ. ಎಲ್ಲ ಹೇಗಿದೆ ಅಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಫಿಲಮ್ ಆಕ್ಟರ್ಸ್ ಎಲ್ಲ ವಿಸಿಟ್ ಮಾಡಿದ್ದಾರೆ ದೇವಸ್ಥಾನಕ್ಕೆ. ನಿಮಗೂ ತೋರಿಸ್ಕೊಡ್ತೀನಿ ಹೇಗಿದೆ ಅಂತ. ಹೋಗೋಣ ಬನ್ನಿ. ಎಲ್ಲ ಸುತ್ತಮುತ್ತ ಏನ್ ನೋಡ್ತಾ ಇದ್ದೀರಾ? ಎಲ್ಲ ಪೊಲಿಟಿಷಿಯನ್ಸ್ ಮನೆಗಳು, ಎಲ್ಲಾ ಕಡೆ ಪೊಲೀಸು. ನಮ್ಮ ಸದಾಶಿವ ನಗರ ಇದ್ದಂಗೆ ಐತೆ ಇದು. ಆ ರೇಂಜ್ ಇಲ್ಲ, ಅದೇ ಪೊಲಿಟಿಷಿಯನ್ಸ್ ಮನೆ ಅಂತ ಐತೆ ಅಷ್ಟೇ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಅಲ್ಪ ಬಟನ್ ಇದೆ ಕೆಳಗಡೆ, ಒಂದು ಬಟನ್ ಇದೆ. ಏನು ಕಾಯಿನ ನಿಲ್ಸ್ಬಿಟ್ಟು ಬೇಡ್ಕೊಳ್ಳೋದ? ಆಗಲ್ಲ ಅಂದ್ರೆ ನಿಂತ್ಕೊಳ್ಳಲ್ಲ, ಆಗುತ್ತೆ ಅಂದ್ರೆ ನಿಂತ್ಕೊಳ್ಳುತ್ತೆ. ಎಂತದೂ ಇಲ್ಲ. ನೋಡು ಸೀರೆ ದೇವ್ರಿಗೆ ಹಾಕಿರೋ ಸೀರೆ ಕುರ್ತಿಯಾ 500 ರೂಪಾಯಿ. 600 600 600 రూపాయలు రెండోసారి 600 తీసుకుంటాము. 600 ನೋಡಿ. ಇಲ್ಲಿ ಬಂದ್ರೆ ದೇವಸ್ಥಾನಕ್ಕೆ ಹಂಗೆ ಅಮ್ಮನವ್ರಿಗೆ ಹಾಕಿರೋ ಸೀರೆ ಬೇಕಾದ್ರೆ ಹೋಗಿ ನೀವು ತಗೋಬಹುದು. ಗಣಪತಿ ದೇವಸ್ಥಾನ ಇದೆ ಮೇಲೆ. ಸರಸ್ವತಿ ಸೆಲ್ಫಿ ವಿಡಿಯೋ ಬರ್ತಾ ಇದೆ.
ಸೆಲ್ಫಿ ಬರ್ತಾ ಇದೆಯಾ? ವಿಡಿಯೋ ರೆಕಾರ್ಡ್ ಐತಲ್ವಾ? ಜೋಗೋ ದೇವ್ರು ನೋಡಿ ಹೆಂಗ ಅನಿಸ್ತು? ಖುಷಿ ಆಯ್ತಾ? ಏನ್ ಕೇಳ್ಕೊಂಡೆ? ಹೇಳಲ್ಲ. ಈ ತರ ರಗಿತಾ ಇದ್ದ? ಏನ್ ಕೇಳ್ಕೊಬೇಕಂತಾನೆ ಗೊತ್ತಾಗ್ಲಿಲ್ವಾ? ನಾನ್ ಕೇಳ್ಕೊಂಡಿರೋದು ಹೇಳ್ಬಾರ್ದಂತೆ. ಹೇಳ್ಬಾರ್ದಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಜನ ತುಂಬಾ ಜನ ಇದ್ರು ಜಾಸ್ತಿ ಅನಿಸ್ತಾ ಇಲ್ಲ. ವಿಶಾಲವಾಗಿದೆ ದೇವಸ್ಥಾನ, ಅದಕ್ಕೋಸ್ಕರ ಜನ ಜಾಸ್ತಿ ಇದ್ರು ಜಾಸ್ತಿ ಇದ್ದಾರೆ ಅನಿಸ್ತಾ ಇಲ್ಲ ಜನ. ನಾವೀಗ ಮೋಸ ಹೋಗಿದ್ದೀವಿ. ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಏನೈತೆ ಹೇಳು. ಕಾರಲ್ಲಿ ಬಂದ್ವಲ್ಲಪ್ಪ, ಕಾರಲ್ಲಿ ಬಂದು ಪಾರ್ಕಿಂಗ್ ಎಲ್ಲಿ ಅಂತಿದ್ರು. ಜನ ನಮ್ಗೆ ಎಲ್ಲೆಲ್ಲೋ ಮಾಡಿ ಏನೋ ಮಾಡಿ ಕಾರ್ನ ಪಾರ್ಕ್ ಮಾಡ್ತಿರೋದೇ ನಮ್ನ ಇಲ್ಲಿ ತಗೊಬಂದು ಪಾರ್ಕ್ ಮಾಡ್ಕೊಡ್ತವ್ರೆ. ಏನಿದು? ಇದು ಮುತ್ತಿನ ಅಂಗಡಿ ಅಂತ. ಮುತ್ತಿನ ಅಂಗಡಿ. ಮುತ್ತಿನ ಅಂಗಡಿ ಅವನ ಆಟೋಗೆ 10 ರೂಪಾಯಿ ಅಂದಾಗೆ ಡೌಟ್ ಹೊಡಿಬೇಕಾಯ್ತು. ಏನೋ ನಾವು ವ್ಯಾಪಾರ ಮಾಡಿದೀವಿ. ನಮ್ಗೆ ಕ್ಷಣದಲ್ಲಿ ಇದ್ದು ಕಾರ್ ಹೆಂಗಪ್ಪ ಪಾರ್ಕ್ ಮಾಡೋದು ಅಂತ. ಆದ್ರೂ ನೀವು ಇವ್ರಿಗೆಲ್ಲ ಖುಷಿಯಾಗವ್ರೆ? ಅವ್ರಿಗೇನಾದ್ರು ಎಲ್ರು ಖುಷಿಯಾಗವ್ರೆ. ಯಾರು ಬಂದ್ರೆ ಚಾರ್ಮಿನಾರ್ಗೆ ಹುಷಾರಾಗಿ ನೋಡ್ಕೊಂಡು ನಿಮ್ ಗಾಡಿ ನೀವು ಪಾರ್ಕ್ ಮಾಡ್ಕೊಂಡು ಯಾರ ಮಾತನ್ನ ಕೇಳ್ದಿರ ಮೂವ್ ಮಾಡಿ. ಚಾರ್ಮಿನಾರ್ ಬಜಾರ್ ಇದು, ಚಾರ್ಮಿನಾರ್ ಬಜಾರ್ ನೋಡ್ರಿ ಹೆಂಗೈತೆ ಬಜಾರ್. ಚಾರ್ಮಿನಾರ್ ಬಜಾರ್ 100 ಅಂತ ಎಲ್ಲ 100. ಸ್ಲಿಪ್ಪರ್ ಎಷ್ಟು ಕೇಳ್ರಿ? ಸ್ಲಿಪ್ಪರ್ಗಳು 150 ಸ್ಲಿಪ್ಪರ್ಸ್ 150 ಅಂತೆ. ಸ್ಲಿಪ್ಪರ್ಸ್ 150. ಬಳೆ ಏನೇನು ಬಜಾರ್ ಏನು ಹಿಂಗೈತೆ? ಸಂಡೆ ಬಜಾರ್ ಇದ್ದಂಗೈತೆ. ಸಂಡೆ ಬಜಾರ್ ಹೆಂಗಿಲ್ಲ ಶಿವ? ಮಡಿವಾಳ ಮಸೀದಿ ಮಸೀದಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 350 ಇದು ಎಲ್ಲ ಸೈಜ್ 10 9 10 ನೋಡಿ ಯಾವ್ದಾದ್ರು ಚೆನ್ನಾಗಿರೋ ಲೆದರ್. ಇದು ಲೆದರ್ ಎಲ್ಲ ಬರಲ್ಲ. ಏನ್ ನೋಡ್ತಾ ಇದೀಯಪ್ಪ? ಕಿಚನ್ಗಳು ಹಾಕಕ್ಕೆ ಇಲ್ಲಿ ಪಾಪ ಬೇಕಾದ್ರೆ ಕೃಷ್ಣ ಬೇಕದು, ಮನೆಗೆ ಬೇಕು ಅದು. ಆವಾಗ ನೋಡಿ ಚೆನ್ನಾಗಿರುತ್ತೆ ಹೇಳ್ರಿ. ಅದು ಚೆನ್ನಾಗೈತೆ. ಏನ ಮಿಸ್ಟರ್ ಏನೇನೈತೆ? ಗಣೇಶನ್ ತಗೋ. ಇದು ಭಾರಿ ಇಷ್ಟ ಆಯ್ತು ನನ್ಗೆ. ಇದು ವಿರಾಟ್ 18. ಕೊಹ್ಲಿ 18 ಸಕ್ಕದಾಗಿ ತಿರುಗ್ತದೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಎಲ್ಲ ಚೆನ್ನಾಗೈತೆ ಕೀಚೈನ್ಗಳು. ತಗೊಂಡ್ರ ಏನೇನ್ ತಗೊಂಡ್ರಿ? 2. ಆಮೇಲೆ ಕೀಚೈನ್ಗಳು. ಪಾಪ ಎಪ್ಪನ ಕನ್ಫ್ಯೂಸ್ ಮಾಡಾಕ್ಬಿಟ್ರಿ. ಆ ಬಿಸ್ಲಲ್ಲಿ ನೀರ್ ಕುಡಿದು ಬಿಟ್ರೆ ಅಮೃತ ಕುಡ್ದಂಗ ಆಯ್ತದ. ಇವಾಗ ಕುಡಿಲಿ. ನೀರ್ ಕುಡಿದ್ರೆ ಅಮೃತ ಕುಡ್ದಂಗ ಆಯ್ತದ ಇವಾಗ. ಕೋಲ್ಡ್ ವಾಟರ್. ಫಸ್ಟ್ ನಮ್ಮ ವಿಡಿಯೋಗೆ ತೋರಿಸ್ಬಿಡ್ಬೇಕು, ಆಮೇಲೆ ಎಲ್ಲ. ಏನಮ್ಮ ಇದು ರೋಹಿಣಿ? ನಂಗೆ ಗೊತ್ತಿಲ್ಲ. ಏನಿದು? ಇರು ಒಂದ್ ನಿಮಿಷ ಬಿಡು, ಕೊಡ್ತೀನಿ ಬಿಡು. ಅಮ್ಮ 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 ಕನ್ನಡ ಮಾತೃಭಾಷೆ ತಾನೆ. ಫ್ರೂಟ್ ಫಲೂಡಾ. ಫ್ರೂಟ್ ಫಲೂಡಾ ಯಾರಿಗಿದು? ಒಂದ್ಸತಿ ಟೇಸ್ಟ್ ನೋಡ್ಬಿಡ್ಲಾ? ನಾನು ಹೇಳ್ತೇನೆ. ರಾಸ್ಬೆರಿ. ಹೆಂಗಿದೆ?
ನೋಡಿ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಚಾರ್ಮಿನಾರು. ನೋಡಕ್ಕೇನು ಏನಿಲ್ಲ ಒಳಗಡೆ, ಈಚೆ ನೋಡೋದು ಅಷ್ಟೇನೆ ಚೆನ್ನಾಗಿರೋದು. ಅದ್ ಬಿಟ್ರೆ ನೀವು ಶಾಪಿಂಗ್ ಮಾಡ್ಬೇಕಂದ್ರೆ ಒಳ್ಳೆ ಪ್ಲೇಸ್. ಶಾಪಿಂಗ್ ಮಾಡಕ್ ನೋಡಿ ಸುತ್ತ ಎಲ್ಲ ಶಾಪಿಂಗ್, ಸುತ್ತ ಏನೇನ್ ಕಾಣಿಸ್ತಾ ಇದೆ ನನ್ನ ಹಿಂದೆಗಡೆ ಎಲ್ಲ ಫುಲ್ ಶಾಪಿಂಗೇನೆ. ಶಾಪಿಂಗ್ ಮಾಡಕ್ಕಾದ್ರೆ ಒಳ್ಳೆ ಜಾಗ. ನೀವೇನ್ ನೋಡ್ತಾ ಇದ್ದೀರಾ, ಇದು ಹುಸೇನ್ ಸಾಗರ್ ಲೇಕ್. ನೋಡಿ ಇಂಡಿಯಾ ಫ್ಲಾಗ್ ಹೆಂಗ್ ಕಾಣಿಸ್ತಾ ಇದೆ, ಇಂಡಿಯಾ ಫ್ಲಾಗ್. ಯಾರ್ಯಾರು ವಿಡಿಯೋ ನೋಡ್ತಾ ಇದಾರೆ ಎಲ್ಲ ಜೈ ಹಿಂದ್ ಅಂತ ಒಂದು ಕಮೆಂಟ್ ಹಾಕಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೀವೇನ್ ನೋಡ್ತಾ ಇದ್ದೀರಾ, ಇದು ಅಂಬೇಡ್ಕರ್ ಸ್ಟ್ಯಾಚು. ಇದಕ್ಕಿಂತ ಮುಂಚೆ ಬಿರ್ಲಾ ಟೆಂಪಲ್ಗೆ ಹೋಗಿದ್ವಿ. ಬಿರ್ಲಾ ಟೆಂಪಲ್ ಸೂಪರ್ ಆಗಿತ್ತು. ಬಟ್ ಏನಂದ್ರೆ ಬಿರ್ಲಾ ಟೆಂಪಲ್ ಅಲ್ಲಿ ಮೊಬೈಲ್ ಅಲೋ ಇಲ್ಲ. ಅಲೋ ಮಾಡಿದ್ರ ಮೊಬೈಲ್ ಬಿರ್ಲಾ ಟೆಂಪಲ್ ಅಲ್ಲಿ ಇಲ್ಲ. ಜಾಗ ಹೆಂಗಿತ್ತು? ಚೆನ್ನಾಗಿತ್ತಾ? ದೋಣ ಬಿರ್ಲಾ ಟೆಂಪಲ್ ಹೆಂಗಿತ್ತು? ಬಿರ್ಲಾ ಟೆಂಪಲ್ ಸೂಪರ್ ಆಗಿತ್ತು. ಮೊಬೈಲ್ ಅಲೋ ಮಾಡಿದ್ರಾ? ಮೊಬೈಲ್ ಎಲ್ಲ ಅಲೋ ಮಾಡಲ್ಲ. ಏನ್ ಕಾಣಿಸ್ತು ಮೇಲ್ ಹೋದ್ಮೇಲೆ? ಲುಂಬಿನಿ ಗಾರ್ಡನ್ ತುಂಬಾ ಚೆನ್ನಾಗಿ ಕಾಣಿಸ್ತು. ಅಂಬೇಡ್ಕರ್ ಸ್ಟ್ಯಾಚು ತುಂಬಾ ಇವಾಗ ಚೆನ್ನಾಗಿ. ಹೈದರಾಬಾದ್ ಬರೋರ್ಗೆ ಬಿರ್ಲಾ ಟೆಂಪಲ್ ಬರ್ಲೇಬೇಕು. ಖಂಡಿತ ನೋಡ್ಲೇಬೇಕಾದಂತ ಒಂದು ಸ್ಥಳ. ಹಾ. ನಮ್ಮ ಇಸ್ಕಾನ್ ಮಂದಿರವನ್ನು ಸ್ವಲ್ಪ ಜ್ಞಾಪಿಸುತ್ತದು. ಹೌದಾ? ಹೌದು, ರಾಜಾಜಿನಗರ ಇಸ್ಕಾನ್ ಮಂದಿರ. ಇಲ್ಲಿಂದ ಡೈರೆಕ್ಟ್ ರೂಮ್ಗೆ ನಾಳೆ ರಾಮೋಜಿ ಫಿಲಂ ಸಿಟಿ ಹೋಗ್ತೀವಿ. ಅಲ್ಲಿ ಏನೇನ್ ಮಾಡ್ತೀನಿ ಆ ವಿಡಿಯೋಗಳೆಲ್ಲ ಹಾಕ್ತೀನಿ.